ನಮಸ್ಕಾರ 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 ಎಲ್ಲರಿಗೂ ಈ ವಿಡಿಯೋಗೆ ಸುಸ್ವಾಗತ. ಏನಪ್ಪ ವಿಷಯ ಅಂದರೆ ವಿಷಯ ಏನಿಲ್ಲ, ಈ ರೋಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಖಚಿತವಾಗಿದೆ ಅಂತ. ನಿಯರ್ ಬೈ ಇದು ಎಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗಿದ್ರೆ ಮಲ್ಲಿಂಕೇರಿಯಿಂದ ತಳ್ಕಳು ಹೋಗೋ ದಾರಿ ಸುಮಾರು 4 ಕಿಲೋಮೀಟರ್ ದಾರಿ ಇದು. ಈ ದಾರಿಯಲ್ಲಿ ಒಂದು ಸೇತುವೆ ಇದೆ. ನೀವು ಎಂತೆಂಥ ಸೇತುವೆಗಳನ್ನು ನೋಡಿರ್ಬೋದು, ಅಂದರೆ ಪ್ರಪಂಚದ ಅತ್ಯಂತ ಎತ್ತರವಾದ ಸೇತುವೆ ನೋಡಿರ್ಬೋದು, ಅತ್ಯಂತ ಉದ್ದವಾದ ಸೇತುವೆ ನೋಡಿರ್ಬೋದು, ಗಾಳಿಯಲ್ಲಿ ತೇಲಾಡುವಂತಹ ಸೇತುವೆ ನೋಡಿರ್ಬೋದು, ತುಂಬ ವೆರೈಟಿ ಬೇರೆ ಬೇರೆ ರೀತಿಯ ಸೇತುವೆಗಳು ನೋಡಿರ್ಬೋದು. ಆದರೆ ಇಲ್ಲೊಂದು ಸೇತುವೆ ಇದೆ, ಈ ರೀತಿ ಸೇತುವೆನ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ. ಅದು ಯಾವ ರೀತಿ ಸೇತುವೆಪ್ಪ ಅಂದರೆ ಬನ್ನಿ ನೀವೇ ನೋಡಿ ಇದೇ ಸೇತುವೆ. ಇದು ಯಾವ ರೀತಿ ಇದೆ ಅಂದರೆ, ನೀವು ಆಲ್ಮೋಸ್ಟ್ ಸೇತುವೆ ಅಂದಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ, ಹೌದು ಕೆಳಗಡೆ ನೀರು ಹೋಗ್ತಿರುತ್ತೆ, ಮೇಲ್ಗಡೆ ಸೇತುವೆ ಇರುತ್ತೆ, ಅದ್ರ ಮೇಲೆ ಎಲ್ಲ ಅಡ್ಡಾಡೋಕ್ಕೆ ಅಥವಾ ಗಾಡಿ ಹೋಗೋಕ್ಕೆ ಜಾಗ ಇರುತ್ತೆ. ಇದು ಕ್ಯಾಸುವಲ್ ಆಗಿ ಪ್ರತಿಯೊಬ್ಬರ ಮೈಂಡಲ್ಲಿ ಬರುವಂಥದ್ದು. ಬಟ್ ಆದರೆ ಈ ಸೇತುವೆ ತುಂಬ ಡಿಫ್ರೆಂಟ್. ಹೇಗೆ ಅಂದರೆ, ಈ ಸೇತುವೆ ಮೇಲಿಂದ ನೀರು ಹೋಗುತ್ತೆ, ಕೆಳಗಿಂದ ಅಲ್ಲ. ಇದನ್ನು ಇಂಜಿನಿಯರ್ ಏನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ನೋ, ಅವನು ದೇವರಾಣೆಗಂತೂ ಗೊತ್ತಿಲ್ಲ. ಏನು ಕುಡ್ಕೊಂಡು ಮಾಡಿದ್ನೋ, ನಿಷೇಧದಲ್ಲಿ ಮಾಡಿದ್ನೋ ಡಿಸೈನ್ನ. ಇಲ್ಲಿ ಡಿಸೈನ್ ಯಾವ ರೀತಿ ಮಾಡಿದ್ದಾರೆ ಅಂದರೆ, ನೀರು ತುಂಬಿ ಮೇಲಿಂದ ಹೋಗ್ತಾಯಿದೆ. ಇಲ್ಲಿ ಮಳೆ ಬಂದು ನಿಂತು ಒಂದು 15-20 ದಿನ ಆಯಿತು ಜೋರಾಗಿ ಮಳೆ ಬಂದಿದ್ದು. ಆವಾಗಿಂದ ನಿಂತಿರೋ ನೀರು ಹರಿದು ಹೋಗ್ತಿದೆ. ಅದು ತೆಳ್ಳಗೆ ಹರಿದು ಹೋಗ್ತದೆ. ಅದು ಕೂಡ ಅದರ ಕೆಳಗಿಂದ ಹೋಗ್ತಾ ಇಲ್ಲ, ಮೇಲಿಂದ ಪಾಸ್ ಆಗ್ತಿದೆ. ಕಂಪ್ಲೀಟ್ಲಿ ನೆಲಕ್ಕೇ ಅಂಟಿಸ್ಬಿಟ್ಟವ್ರೆ ಈ ಸೇತುವೆನ. ಆ ರೀತಿ ಈ ಸೇತುವೆ ಮಾಡಿದ್ದಾರೆ. ಅವರಿಗೊಂದು ದೊಡ್ಡ ಸಲಾಮ್. ಅಷ್ಟೆಲ್ಲ ಹೇಳ್ತಾರ ಗೋರ್ಮೆಂಟ್ ಇಂಜಿನಿಯರ್ ಕೆಲಸ ಅಂತ. ಈ ಸೇತುವೆನ ನಿಮಗೆ ತೋರಿಸ್ಬೇಕಂತ ಅನ್ನಿಸ್ತು, ಅದಕ್ಕೆ ತೋರಿಸ್ದೆ. ನೋಡಿ, ಒಂದು ವೇಳೆ ಈ ಸೇತುವೆಯಲ್ಲಿ ನಾವು ತುಂಬ ದೊಡ್ಡ ಮಳೆ ಬಂತು ಅಂದರೆ ಪೂರ್ತಿ ಗಾಡಿಗಳು ಕೊಚ್ಕೊಂಡು ಹೋಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಈ ಕಡೆ ಸೈಡು ನೀವು ನೋಡಿದ್ರಲ್ಲ ಆಗಲೇ, ಈ ಕಡೆ ಸೈಡೆಲ್ಲ ಸ್ವಲ್ಪ ತೆಗ್ಗಿದ್ದಂಗಿದೆ. ಬಟ್ ಆದರೆ ಈ ಕಡೆ ಸೈಡ್ ಸ್ವಲ್ಪ ಮಣ್ಣು ಬಂದುಬಿಟ್ಟು ಪೂರ್ತಿ ಮುಚ್ಕೊಂಡು ನೀರೆಲ್ಲ ಮೇಲಿಂದ ಬರ್ತಾಯಿದೆ. ಅದು ಸೇತುವೆ ಮಾಡಿದ್ದಾರೆ. ಇಷ್ಟೊಂದು ಸ್ವಲ್ಪ ಹೈಟ್ ಮಾಡಬೇಕಿತ್ತು. ಹೋಗಲಿ ಬಿಡಿ, ಅದನ್ನೆಲ್ಲ ಹೇಳೋಕ್ಕೆ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ. ಬಟ್ ಇಂಥ ಒಂದು ಸೇತುವೆ ಇದೆ ಅಂತ ನಿಮ್ಗೆ ತೋರಿಸ್ದೆ ಅಷ್ಟೇ. ಹಾಗೆ ಮತ್ತು ಈ ರೋಡ್ ಬಗ್ಗೆ ಮಾತಾಡಿದ್ರೆ, ಈ ರೋಡ್ ಎಷ್ಟೊಂದು ಹಾಳಾಗಿದೆ ಅಂದರೆ, ಸಾರಿ ಹಾಳಾಗಿದೆ ಅನ್ನಬಾರ್ದು, ಆಫ್ ರೋಡಿಂಗ್ ರೇಂಜಿಗೆ ಬಂದಿದೆ. ನಮ್ಮ ದೇಶದಲ್ಲಿ ಆಫ್ ರೋಡಿಂಗ್ ಬೈಕ್ಗಳು ಯಾಕೆ ಇಷ್ಟೊಂದು ಸೇಲ್ ಆಗ್ತಿದ್ದಾವೆ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಉತ್ತರ ಇಲ್ಲೇ ಸಿಕ್ತು. ನೋಡಿರಿ, ನಮ್ಮ ದೇಶದಲ್ಲಿ ಆಫ್ ರೋಡಿಂಗ್ ಬೈಕ್ಗಳು ಏನಕ್ಕೆ ಇಷ್ಟೊಂದು ಸೇಲ್ ಆಗ್ತಿದೆ ಅಂದರೆ ಕಾರಣ ಇಂಥ ರೋಡ್ಗಳು. ನಮ್ಮ ದೇಶದಲ್ಲಿ ಆಫ್ ರೋಡಿಂಗ್ ಮಾಡೋಕ್ಕೆ ಆಫ್ ರೋಡಿಂಗ್ ಹುಡ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಇರೋ ರೋಡ್ಗಳೆಲ್ಲ ಆಫ್ ರೋಡ್ ಇದ್ದಂಗಿದ್ದಾವೆ ಅಲ್ವಾ. ಹಾಗೆ ಬೇರೆ ಕಡೆ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ, ಸುಮ್ಮನೆ ಮನೆ ಮುಂದೆ ಹೋಗಿದ್ದು ರೋಡೆಲ್ಲ ಆಫ್ ರೋಡ್ ಇದ್ದಂಗವೆ. ಹಾಗಾಗಿ ಅಷ್ಟೊಂದು ಬೈಕ್ ಸೇಲ್ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಈ ರೋಡ್ ಮೇಲೆ ಇನ್ನೊಂದು ಏನಂದರೆ, ನೀವು ಜಾಸ್ತಿ ರೋಡ್ ಹುಡ್ಕೋಕ್ಕೆ ಆಲ್ಮೋಸ್ಟ್ ಬೇರೆ ಕಡೆ ರೋಡಲ್ಲಿ ಹೋದರೆ ಗುಂಡಿ ಎಲ್ಲಿದೆ ಅಂತ ನೋಡ್ಕೊಂಡು ಹೋಗ್ತೀವಿ. ಬಟ್ ಈ ರೋಡ್ ಮೇಲೆ ನಿಮ್ಗೆ ಅದರ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಇಲ್ಲಿ ನೀವು ರೋಡ್ ಗುಂಡಿಗಿಂತ ಜಾಸ್ತಿ ರೋಡ್ ಎಲ್ಲಿದೆ ಅಂತ ಹುಡುಕಬೇಕಾಗುತ್ತೆ. ನಿಮಗೆ ಫೋನಲ್ಲಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ ಅನಿಸುತ್ತೆ. ಇದು ಫೋನ್ ಕ್ಯಾಮ್ರಾದಿಂದ ಮಾಡ್ತಿರೋದು. ರಿಯಲ್ ಆಗಿ ಬಂದರೆ ಡೆಫಿನೆಟ್ಲಿ ಅನುಭವ ಆಗುತ್ತೆ. ಹೌದಪ್ಪ, ಅವ್ನು ಹೇಳಿದ್ದು ಕರೆಕ್ಟು ಅಂತ. ಏನಕ್ಕೆ ಹೇಳ್ತಿದ್ದೀನಿ, ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಇಲ್ಲೇ ನಮ್ಮ ಬೆಟ್ಟದ ಮಲ್ಲೇಶ್ವರ ಇದ್ದಾರೆ. ಆಲ್ಮೋಸ್ಟ್ ಆಫ್ ರೋಡಿಂಗಿಗಂತ ಗುಡ್ಡನ ಹಚ್ಚೋಕ್ಕೆ ಎಷ್ಟೋ ಜನ ಬರ್ತಾರೆ. ನಾನು ಆ ವಿಡಿಯೋ ಕೂಡ ಮಾಡಿದ್ದೀನಿ, ಒಂದು ಆಫ್ ರೋಡಿಂಗ್ ಅಂತ ವಿಡಿಯೋ ಇದೆ ನೋಡಿ. ಆ ರೀತಿ ರೋಡ್ ಇದೆ. ಅಲ್ಲಿ ಬಂದು ನಿಮಗೆ ಆಫ್ ರೋಡಿಂಗ್ ಮಾಡಿ ಏನಾದರೂ ಆ ಫೀಲ್ ಸಿಗಲಿಲ್ಲ ಅಂದರೆ ಡೆಫಿನೆಟ್ಲಿ ಒಂದು ಸಲ ಈ ರೋಡಿಗೆ ಬನ್ನಿ ಗುರು, ನಿಮಗೆ ಆಫ್ ರೋಡಿಂಗ್ ಫೀಲ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ಇದನ್ನು ತೊಗೊಂಡು ಹೋಗ್ತೀರಾ. ನೋಡಿ ಈ ರೋಡ್ ಹೆಂಗೆಲ್ಲ ಇದೆ ಅಂತ ನೀವು ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ ಇದರಲ್ಲಿ ಎಲ್ಲ ಆಫ್ ರೋಡಿಂಗ್ ಫೀಲೇ ನಿಮಗೆ ಇಲ್ಲಿ ಸಿಗುತ್ತೆ. ಬನ್ನಿ, ಆಫ್ ರೋಡಿಂಗು ಅಲ್ಲಿ ಬೆಟ್ಟದ ಮಲ್ಲೇಶ್ವರಲ್ಲಿ ಮಾಡಿ ಸಾಕಾಗಿಲ್ಲ ಅಂದರೆ ಅಡವಿ ಮಲ್ಲಿಂಕೇರಿಯಿಂದ ಇಟ್ಕಿ ಹೋಗೋ ದಾರಿ ಇದು. ಈ ದಾರಿ ಸುಮಾರು 4 ಕಿಲೋಮೀಟರ್ ದಾರಿ ಕೂಡ ಪೂರ್ತಿ ಹಾಗೆ ಇದೆ. ನೀವು ಈ ರೋಡ್ ಬಂದರೆ 2 ಅದ್ಭುತ ನೋಡ್ಬೋದು. ಒಂದು ರೋಡ್ ಇದೆ ಆದರೂ ರೋಡಿಲ್ಲ ಅನ್ನೋದು. ಇನ್ನೊಂದು ನಾನು ಹೇಳಿದ್ನಲ್ಲ ಬ್ರಿಡ್ಜು, ಅದು ಆಲ್ಮೋಸ್ಟ್ ನೀವು ಬ್ರಿಡ್ಜೆಲ್ಲ ನೀರು ಕೆಳಗಡೆ ಬಂದಿರೋ ಬ್ರಿಡ್ಜ್ ನೋಡಿರ್ತೀರ, ನೀರು ಮೇಲೆ ಹರಿತಿರೋ ಬ್ರಿಡ್ಜ್ನ ನೋಡಿರ್ತೀರ. ಇಲ್ಲಿ ಬಂದರೆ ಈ 2 ಅದ್ಭುತಗಳನ್ನ ನೀವು ಈ ರೋಡಲ್ಲಿ ನೋಡ್ಬೋದು. ನಾನು ಯಾರನ್ನೂ ಕೂಡ ಈ ವಿಡಿಯೋ ಮಾಡಿಲ್ಲ, ಯಾಕೆಂದರೆ ಈ ರೋಡಿನ ಪರಿಸ್ಥಿತಿ ಹೆಂಗಿದೆ, ತುಂಬ ವರ್ಷದಿಂದ ಈ ರೋಡ್ ಹಾಳಾಗಿದೆ. ಯಾರೂ ಕೂಡ ಇದರ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋ ಮಾಡಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.